ಪ್ರಸನ್ನ, ನಿನ್ನ ತಮ್ಮಂಗೆ ಇಂಟರ್ವ್ಯೂ ಇದೆ ಅಂತ ಕಣಪ್ಪ, 1,000 ದುಡ್ಡಂತೆ ಕೊಡಪ್ಪ. ಅವ್ನಿಗೆ ಹೇಳು ನನ್ನ ಹತ್ರ ಬಂದು ಭಿಕ್ಷೆ ಬೇಡೋದಕ್ಕೆ 1,000 ಅಲ್ಲ 3,000ನೇ ಕೊಡ್ತೀನಿ. ನೋಡಪ್ಪ, ಅವ್ನು ಎಷ್ಟೇ ಆದರೂ ನಿನ್ನ ತಮ್ಮ, ದುಡ್ಡಿದೆ ಅಂತ ದುರಂಕಾರ ತೋರಿಸ್ಬಾರ್ದು ಕಣಪ್ಪ. ನೋಡೋ ಅವೆಲ್ಲ ನಂಗೆ ಗೊತ್ತಿಲ್ಲ, ಬಂದು ಬೇಡದ್ರೆ ಕೊಡ್ತೀನಿ, ಇಲ್ಲಾಂದರೆ ಕೊಡೋಲ್ಲ. ಅಣ್ಣ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, 1,000 ಕಾಸಿದ್ರೆ ಕೊಡೋ. ನೀನು ಯೋಗ್ಯತೆನೇ ಎಷ್ಟು, ಕೊನೆ ತನಕ ಬೇಡ್ಕೊಂಡೇ ಇರ್ತೀಯ. ತಗೋ 3,000 ರೂಪಾಯಿ ಐತೆ, ಎಂಜಾಯ್ ಮಾಡು. ಅಮ್ಮ ಬಿಸ್ನೆಸ್ ಫುಲ್ ಲಾಸ್ ಆಗ್ಬಿಟ್ಟಿದ್ದೀನಿ ಕಣಮ್ಮ. ಸಾಲಗಾರೆಲ್ಲ ಮನೆ ಹತ್ರ ಬರ್ತಾರೆ, ಏನಮ್ಮ ಮಾಡೋದು ಇವಾಗ ಉಳಿದಿರೋದು ಒಂದೇ ದಾರಿ ಕಣಪ್ಪ. ನಿನ್ನ ತಮ್ಮ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ, ಅವ್ನು ಕೇಳಪ್ಪ, ಸಹಾಯ ಮಾಡ್ತಾನೆ. ಅಮ್ಮ ಅಣ್ಣ ಚೆನ್ನಾಗಿದ್ದೀರಾ? ಏನು ಚೆನ್ನಾಗಿದೆಯೋ ಏನೋದೇನೋ, ಬಿಸ್ನೆಸ್ಸಲ್ಲಿ ಫುಲ್ಲು ಲಾಸ್ ಆಗಿಬಿಟ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ಕಣ. ದಯವಿಟ್ಟು ಸ್ವಲ್ಪ ಸಹಾಯ ಮಾಡ್ತೀಯಾ? ಅಷ್ಟಕ್ಕೆಲ್ಲ ಯಾಕೋ ಅಣ್ಣ ಕೈ ಮುಗಿತಾ ಇದೆಯಾ? ನಿನ್ನ ತಮ್ಮ ಬರ್ತಿದ್ದೀನಿ ತಾನೆ, ಹೆಲ್ಪ್ ಮಾಡ್ತೀನಿ ಬಿಡು ಅಣ್ಣ. ತುಂಬ ಥ್ಯಾಂಕ್ಸ್ ಏನೋ, ನಾನು ಅಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಇದೆಯಾ? ಪರವಾಗಿಲ್ಲ ಅಣ್ಣ, ಆದರೆ ನನಗೆ ಅಂತಲ್ಲ ಅಣ್ಣ, ದುಡ್ಡಿನ ವಿಚಾರದಲ್ಲಿ ಬೇರೆ ಯಾರಿಗೂ ಅವಮಾನ ಮಾಡಬೇಡಿ ಅಣ್ಣ.